ನನ್ನ ಪ್ರೀತಿಯ ಬಂಧು ಮಿತ್ರರೇ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಹೆಚ್ಚು ಕಮ್ಮಿ ಕಳೆದ ಒಂದು ವರ್ಷದ ಅವಧಿಯಿಂದ ಕೆಲವು ಕಾರಣಾಂತರಗಳಿಂದ ನಾವು ಯೂಟ್ಯೂಬ್ನಲ್ಲಿ ಯಾವುದೇ ಒಂದು ಆಧ್ಯಾತ್ಮಿಕ, ಧಾರ್ಮಿಕ, ಜ್ಯೋತಿಷ ಮತ್ತು ತತ್ಸಂಬಂಧ ಕ್ಷೇತ್ರಗಳಲ್ಲಿ ವಿಡಿಯೋಗಳನ್ನು ನನ್ನ ಕಣ್ಣಿನ ಆರೋಗ್ಯದ ಸಮಸ್ಯೆಯ ಕಾರಣದಿಂದ ಮಾಡೋಕ್ಕಾಗಿಲ್ಲ. ಇದಕ್ಕಾಗಿ ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋ ಮಾಡ್ತಿರ್ತಕ್ಕಂತಹ ಮುಖ್ಯ ಉದ್ದೇಶ ಏನು ಅಂತ ಹೇಳ್ತು ಅಂದರೆ, ಕಳೆದ ಒಂದು 30-35 ವರ್ಷಗಳಿಂದ ಸುಮಾರು ಸಾವಿರಾರು ಶಾಸ್ತ್ರಗ್ರಂಥಗಳನ್ನು, ಲಕ್ಷಾಂತರ ರೂಪಾಯಿ ಗ್ರಂಥಗಳ ಶಾಸ್ತ್ರಗ್ರಂಥಗಳನ್ನು ಯಾರು ಮುಂದಿನ ಪೀಳಿಗೆಗೆ ಓದೋದಕ್ಕೆ ಜಿಜ್ಞಾಸುಗಳು, ಯಾರು ತಿಳ್ಕೊಬೇಕು ಅಂತ ಇಚ್ಛೆ ಇರುತ್ತೆ ಅವ್ರಿಗೆ, ಮತ್ತು ಯಾರು ಕೆಲವರು ದುಡ್ಡು ಕೊಟ್ಟು ಬುಕ್ಕು ಕೊಂಡ್ಕೊಂಡು ಓದಲಿಕ್ಕೆ ಆಗಲ್ಲ ಅಂತಹ ಬಡ ಮಕ್ಕಳು ಇರ್ತಾರೆ, ಅದು ಓದಬೇಕು ಅನ್ನೋ ಆಸಕ್ತಿ ಇರುತ್ತೆ ಅಂಥವ್ರಿಗೆ, ಮತ್ತು ಎಷ್ಟೋ ಗ್ರಂಥಗಳು ಇವತ್ತು ಲುಪ್ತ ಆಗೋಗಿದೆ, ಅಂದರೆ ಔಟ್ ಆಫ್ ಪ್ರಿಂಟ್ ಆಗಿದೆ. ಹಾಗಾಗಿ ಅಂಥ ಗ್ರಂಥಗಳು ಸಿಗ್ತಾಯಿಲ್ಲ. ಆ ಥರ ನೂರಾರು ಸಾವಿರಾರು ಗ್ರಂಥಗಳನ್ನು ಕೂಡ ನಾನು ಕೂಡಿ ಇಟ್ಟಿದ್ದೀನಿ, ಸ್ಟಾಕ್ ಮಾಡಿ ಇಟ್ಟಿದ್ದೀನಿ. ಈ ಎಲ್ಲ ಗ್ರಂಥಗಳನ್ನು ಕೂಡ ಒಂದು ಜಾಗದಲ್ಲಿ ಪಬ್ಲಿಕ್ಗೆ, ಸಮಾಜದಲ್ಲಿ ಯಾರಿಗೆ ಬೇಕಾಗಿರುತ್ತೆ ಅಂಥವ್ರಿಗೆ, ಮುಂದಕ್ಕೆ ಯಾರಿಗೆ ಈ ಒಂದು ನಮ್ಮ ಶಾಸ್ತ್ರದ ಒಂದು ಪ್ರಾಚೀನ ಗ್ರಂಥಗಳನ್ನು ಜನಗಳಿಗೆ, ಮುಂದಿನ ಪೀಳಿಗೆಗೆ ತಲುಪಿಸ್ಬೇಕು ಅನ್ನೋ ಆಸೆ, ಆಸಕ್ತಿ, ಒಂದು ಗುರಿ ಇರುತ್ತೆ. ಅಂಥ ಜನಗಳು, ಮಹಾತ್ಮರು, ದಾನಿಗಳು, ನನ್ನ ವಿದ್ಯಾರ್ಥಿಗಳು ಯಾರಿದ್ದಾರೆ, ಸುಮಾರು 20 ವರ್ಷಗಳ ಕಾಲ ನಾನು ಈ ಒಂದು ಲೆಕ್ಚರ್ ಆಗಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸುಮಾರು ಕಾಲೇಜುಗಳಲ್ಲಿ ಪಾಠ ಮಾಡಿದ್ದೀನಿ. ನ್ಯಾಷನಲ್ ಕಾಲೇಜು, PS ಕಾಲೇಜು, ಇನ್ನೂ ಬೇರೆ ಬೇರೆ ಕಾಲೇಜುಗಳಲ್ಲಿ ಎಲ್ಲ ಸೊ ಹಾಗಾಗಿ ಪೆಸಿಟಲ್ಲೂ ಮಾಡಿದ್ದೀನಿ, ಆದರ್ಶ್ ಜೈನ್ ಕಾಲೇಜಲ್ಲಿ ಮಾಡಿದ್ದೀನಿ, ಈ ಥರ ಬೇರೆ ಬೇರೆ ಕಾಲೇಜುಗಳಲ್ಲಿ ಮಾಡಿದ್ದೀನಿ. ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದು ತಲುಪೋ ಹಾಗೆ ಮಾಡಿ, ಮತ್ತು ಇದಕ್ಕೆ ಸಹಾಯ ಮಾಡೋದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿದೆ ಏನು ಅಂದರೆ, ಇಷ್ಟು ಗ್ರಂಥಗಳು ನಮ್ಮದು ಹೆಚ್ಚು ಕಮ್ಮಿ ಈ ಗ್ರಂಥಗಳು, ಸುಮಾರು ಗ್ರಂಥಗಳು ಇಲ್ಲಿ ಸುತ್ತಲೂ ಇದೆ. ಈ ಇಷ್ಟು ಗ್ರಂಥಗಳನ್ನು ಕೂಡ ಸಬ್ಜೆಕ್ಟ್ ವೈಸು, ವ್ಯಾಕರಣ ಆಗಿರ್ಬೋದು, ನ್ಯಾಯ ವೈಶೇಷಿಕ ಅಂದರೆ ತರ್ಕ ಆಗಿರ್ಬೋದು, ಜ್ಯೋತಿಷ್ಯ ಆಗಿರ್ಬೋದು, ಧರ್ಮಶಾಸ್ತ್ರ ಆಗಿರ್ಬೋದು, ವೇದಾಂತ ಆಗಿರ್ಬೋದು, ವಾಸ್ತುಶಾಸ್ತ್ರ ಆಗಿರ್ಬೋದು, ಇದು ಯಾವುದು ಪಾಕಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಧರ್ಮಶಾಸ್ತ್ರ ಆಗಿರ್ಬೋದು, ನೀತಿಶಾಸ್ತ್ರ ಆಗಿರ್ಬೋದು, ಆಯುರ್ವೇದದ ಗ್ರಂಥಗಳಾಗಿರ್ಬೋದು, ಕೋಶಗಳು ಬೇಕಾದಷ್ಟಾಗಿರ್ಬೋದು, ಮತ್ತು ತಂತ್ರಭಾಗಗಳಾಗಿರ್ಬೋದು, ಹೀಗೆ ಸುಮಾರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಸಾವಿರಾರು ಗ್ರಂಥಗಳನ್ನು ಕಲೆಕ್ಷನ್ ಮಾಡಿ ಜನಗಳಿಗೆ ಮುಂದಕ್ಕೆ ಅನುಕೂಲ ಆಗಲಿ ಅನ್ನೋ ಅರ್ಥದಲ್ಲಿ ಇಟ್ಟಿದ್ದೀನಿ. ಮತ್ತು ಕರೋನಾ ಟೈಮಲ್ಲಿ ಸುಮಾರು 2 ಲಕ್ಷ ರೂಪಾಯಿಗಳನ್ನು ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದೆ ನನ್ನ ವೈಯಕ್ತಿಕ ಸ್ವಂತವಾಗಿ ನ್ಯಾಯವಾಗಿ ಸಂಪಾದನೆ ಮಾಡಿದ್ದ ಹಣವನ್ನು ಖರ್ಚು ಮಾಡಿ ಫಾರಿನ್ ಯೂನಿವರ್ಸಿಟಿಗಳಲ್ಲಿ ಇದ್ದಂತಹ ಸಾಫ್ಟ್ ಕಾಪಿಗಳನ್ನೆಲ್ಲ, ಶಾಸ್ತ್ರ ಗ್ರಂಥಗಳು, ಅದು ಔಟ್ ಆಫ್ ಪ್ರಿಂಟ್ ಆಗಿ ಎಷ್ಟೋ ಡೆಕೆಡ್ಸ್ ಆಗೋಗಿದೆ ಇವತ್ತಿಗೆ, ಅಂಥದನ್ನೆಲ್ಲನೂ ಸುಮಾರು 150ಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಮಾಡಿ ಇಟ್ಟಿದ್ದೀವಿ. ಈ ಥರದ್ದೆಲ್ಲವನ್ನೂ ಪ್ರಿಸರ್ವ್ ಮಾಡಿ ಅದನ್ನು ಜನಗಳಿಗೆ, ಸಮಾಜಕ್ಕೆ ಕೊಡಬೇಕು ಅನ್ನೋದು ಒಂದು ಬಯಕೆ, ಹೆಬ್ಬಯಕೆ ನಂದು ಆಗಿದೆ. ನಮ್ಮ ತಂದೆಯದು ಕೂಡ ಅದೇ ಬಯಕೆ ಆಗಿತ್ತು, ನನ್ನ ಗುರುಗಳದು ಕೂಡ ಎಷ್ಟೋ ಜನ ಗುರುಗಳದು ಅದೇ ಬಯಕೆ ಆಗಿತ್ತು. ಹಾಗಾಗಿ ಅದಕ್ಕೆ ತಾವುಗಳು ಸ್ವಲ್ಪ ಉದಾರ ಮನಸ್ಸಿನಿಂದ ಏನಾದರೂ ನಮಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡೋಕ್ಕೆ ಆಯಿತು ಅಂದರೆ, ದಯವಿಟ್ಟು ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಇದನ್ನೆಲ್ಲವನ್ನು ಪ್ರಿಸರ್ವ್ ಮಾಡೋದಕ್ಕೆ ಒಂದು ಜಾಗ ಬೇಕಾಗಿದೆ ನಮಗೆ ಅಷ್ಟೇ. ಎಷ್ಟೋ ಜನ ನೀವು ಪುಣ್ಯಾತ್ಮರು ಇರ್ತೀರಾ, ಒಂದು ಸಪ್ರೇಟ್ ರೂಮ್ ಕಟ್ಟಿರ್ತೀರ, ಫ್ರೀಯಾಗಿರುತ್ತೆ, ಅಂಥದ್ದನ್ನು ಕೊಡ್ತು ಅಂದರೆ ನಮ್ಮ ಹೆಸರಿಗೆ ನೀವೇನು ಖಂಡಿತ ಬರಿಬೇಡಿ, ಜಾಗ ನೀವೇ ಇಟ್ಕೊಂಡಿರಿ. ಬುಕ್ಸ್ ಇಟ್ಬಿಟ್ಟು 4 ಜನ ಬಂದು ಓದೋದಕ್ಕೆ ಅಥವಾ ಜೆರಾಕ್ಸ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತು ಅಂದರೆ ಅದಕ್ಕೆ ಬೇಕಾಗುವಂಥ ಕೆಲವು, ಇವಾಗ ಫಾರ್ ಎಕ್ಸಾಂಪಲ್ ಈ ಬೀರು ಇದೆ, ಈ ಬೀರೂ ಕೂಡ ನಾನೇ ಕೊಟ್ಬಿಡ್ತಾ ಇದ್ದೀನಿ. ಇದೆಲ್ಲವನ್ನು ನೋಡ್ಕೊಳ್ಳೋದಕ್ಕೂ ಕೂಡ ನನ್ನ ಪ್ರೀತಿಯ ವಿದ್ಯಾರ್ಥಿ ಆಗಿರ್ತಕ್ಕಂತಹ ಶ್ರೀವತ್ಸ, ಅಂದರೆ ಬಹಳ ಪ್ರೀತಿಯಿಂದ ನಾನು ಅವನನ್ನು ಆ್ಯಪಲ್ ಅಂತ ಕರಿತೀನಿ, ಶ್ರೀವತ್ಸ ಅನ್ನೋ ವಿದ್ಯಾರ್ಥಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ಕೊಟ್ಟಿದ್ದೀನಿ. ಯಾಕೆಂದರೆ ಬಹಳ ಯೋಚನೆ ಮಾಡಿ ಕರೆಕ್ಟಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂತಹ ವ್ಯಕ್ತಿ ಆತ. ಹಾಗಾಗಿ ಆ ಹುಡುಗನನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ ಹುಡುಗನೂ ಕೆಲವೇ ಕ್ಷಣದಲ್ಲಿ ಇಲ್ಲಿ 1 ನಿಮಿಷ ಮಾತಾಡ್ತಾನೆ. ಹಾಗಾಗಿ ಈ ಒಂದು ನನ್ನ ಸವಿನಯ ಪ್ರಾರ್ಥನೆ ಏನು ಅಂತ ಹೇಳ್ತು ಅಂದರೆ,
ಬಹಳ ಕಷ್ಟಪಟ್ಟು ನಾನು ಇಷ್ಟನ್ನೆಲ್ಲ ಸಂಪಾದನೆ ಮಾಡಿದ್ದೀನಿ. ದಯವಿಟ್ಟು ಇದು ತೂಕಕ್ಕೆ ಹೋಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂತಹ ಜವಾಬ್ದಾರಿ ಹೊಣೆ ಇಡೀ ಸಮಾಜದ ಪ್ರತಿಯೊಬ್ಬ ವಿದ್ಯೆಯನ್ನು ಬಯಸ್ತಕ್ಕಂತಹ ಶಾಸ್ತ್ರಗ್ರಂಥಗಳನ್ನು, ಪ್ರಾಚೀನ ಶಾಸ್ತ್ರಗಳನ್ನು, ವಿಚಾರಗಳನ್ನು ಹರಡ್ತಕ್ಕಂತಹ ಪ್ರತಿಯೊಬ್ಬರ ಮೇಲೂ ಇದೆ. ದಯವಿಟ್ಟು ಅದನ್ನು ನೀವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತೀರಾ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ನಾವು ನಿರೀಕ್ಷೆಯಲ್ಲಿ ಇದ್ದೀವಿ. ದಯವಿಟ್ಟು ನೀವು ಇದಕ್ಕೆ ಸಹಾಯ ಮಾಡಿ ಅಂತ ಮತ್ತೊಮ್ಮೆ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮಸ್ಕಾರ. ಈಗಲೇ ನೀವು ಸರ್ ಹೇಳಿದ ಮಾತನ್ನು ಕೇಳಿಸ್ಕೊಂಡ್ರಿ. ಹಾಗಾಗಿ ಈ ಎಲ್ಲ ಶಾಸ್ತ್ರಗ್ರಂಥಗಳು ಜನರಿಗೆ, ಓದುವಂತಹ ವಿದ್ಯಾರ್ಥಿಗೆ ಅನುಕೂಲ ಆಗಲಿ ಅಂತ ಒಂದು ಸ್ಟಡಿ ಸೆಂಟರ್ ಅಥವಾ ಒಂದು ಜಾಗದಲ್ಲಿ ಈ ಎಲ್ಲ ಗ್ರಂಥಗಳನ್ನು, ಒಂದು ಲೈಬ್ರರಿ ಆಗೋ ಅಥವಾ ಒಂದು ಸ್ಟಡಿ ಸೆಂಟರ್ ಆಗೋ, ಈ ಎಲ್ಲ ಗ್ರಂಥಗಳನ್ನು ಅಲ್ಲಿಟ್ಟು ಎಲ್ಲ ಜನರಿಗೆ, ವಿದ್ಯಾರ್ಥಿಗಳಿಗೆ, ಓದುವಂತಹ ಜಿಜ್ಞಾಸುಗಳಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಯಾರ್ದಾದ್ರೂ ಜಾಗ ಆಗಿದ್ರೆ ಅಥವಾ ಜಾಗ ಇರೋವಂಥವ್ರು ಗೊತ್ತಿರೋದು ನಿಮಗೆ ಆ ಥರದ್ದು ಯಾರ್ದಾದ್ರೂ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದ್ದರೆ ದಯವಿಟ್ಟು ಇಲ್ಲಿ ಕಮೆಂಟ್ ಮಾಡಿ ಅಥವಾ ಕೆಳಗಡೆ ಬರ್ತಿರ್ತಕ್ಕಂಥ ನಮ್ಮ ನಂಬರಿಗೆ ಫೋನ್ ಮಾಡಿ ತಿಳಿಸಿ, ಈ ಥರದ್ದು ಇಂಥ ಜಾಗದಲ್ಲಿ ಒಂದು ಇದು ರೂಮ್ ಅಂತನೋ ಅಥವಾ ಒಂದು ಹಾಲ್ ಅಂತನೋ ಇದೆ, ನೀವು ಬಳಸ್ಕೋಬೋದು ಅಂತ ಹೇಳಿದ್ರೆ ಖಂಡಿತ ನಾವು ಈ ಗ್ರಂಥಗಳನ್ನು ಅಲ್ಲಿಟ್ಟು ಜನರಿಗೆ, ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಯಾವ ಪುಣ್ಯಾತ್ಮರು ಒಂದು ಜಾಗವನ್ನು, ಹಾಲನ್ನು ಅಥವಾ ಒಂದು ದೊಡ್ಡ ರೂಮನ್ನು ಕೊಡ್ತಾರೆ, ಅದನ್ನು ನಾವು ಕಮರ್ಷಿಯಲೈಸ್ ಖಂಡಿತವಾಗ್ಲೂ ಮಾಡೋದಿಲ್ಲ. ಇದನ್ನು ಬಹಳ ಓಪನ್ ಆಗಿ ನಾವು ವಿಡಿಯೋ ಮಾಡೇ ಹೇಳ್ತಾ ಇದ್ದೀವಿ. ಯಾಕೆ ಅಂದರೆ ನಮ್ಮ ಗುರುಗಳ ಆಶೆ ಆಗಲಿ, ನಮ್ಮ ತಂದೆ ಆಶೆ ಆಗಲಿ, ಅಥವಾ ಇನ್ನೂ ಅನೇಕ ಜನಗಳ ಒಂದು ಹೆಬ್ಬಯಕೆ ಏನು ಆಗಿತ್ತು ಅಂದರೆ ಸಾಮಾನ್ಯ ಜನಗಳಿಗೆ, ಓದುಗರಿಗೆ ಇದು ಫ್ರೀಯಾಗಿ ಸಿಗಬೇಕು ಅನ್ನೋದಾಗಿತ್ತು. ಹಾಗಾಗಿ ಆ ಒಂದು ಲೆಕ್ಕಾಚಾರದಲ್ಲಿ ನಾವು ಕಮರ್ಷಿಯಲೈಸ್ ಯಾವುದಕ್ಕೂ ಮಾಡೋದಿಲ್ಲ, ಯಾವುದಕ್ಕೂ ದುಡ್ಡನ್ನು ಕೂಡ ತೊಗೊಳ್ಳೋದಿಲ್ಲ. ನಾವು ಅವ್ರು ಅಲ್ಲೇ ಕೂತ್ಕೊಂಡು ಓದಿ ನೋಟ್ಸ್ ಮಾಡಿಕೊಂಡು ಬೇಕಾದ್ರೆ ಹೋಗ್ಬೋದು, ಇಲ್ಲ ಜೆರಾಕ್ಸ್ ತೆಕ್ಕೋಬೋದು. ಅದು ಆಮೇಲೆ ಬುಕ್ಕನ್ನು ಸೇಫಾಗಿ ತಂದುಕೊಡ್ಬೇಕು, ನಂಬಿಕೆಯಿಂದ ತಂದುಕೊಡ್ಬೇಕು, ಅದು ಅವ್ರಿಗೆ ಬಿಟ್ಟಿದ್ದು. ಇನ್ನೂ ಒಂದೇನು ಅಂದರೆ ಸಿಟಿ ಸೆಂಟ್ರಿಗೆ ಆದಷ್ಟು ಹತ್ತಿರದಲ್ಲಿ ಇರುವಂಥ ಜಾಗ ನಮಗೆ ಸಿಕ್ಕಿದ್ರೆ ಅನುಕೂಲ. ಯಾಕೆ ಅಂದರೆ ನನಗೆ ಮೊನ್ನೆ ಯಾರೋ ಒಂದಿಬ್ಬರು ಬಂದಿದ್ದರು, ನಾವು ನಿಮ್ಮ ಹತ್ರ ಇರೋ ಗ್ರಂಥಗಳು ಅಷ್ಟನ್ನು ನಾವು ತೊಗೊಳ್ತೀವಿ ಅಂತ. ಎಲ್ಲಿದೆ ಅಂದರೆ ಬೆಂಗಳೂರಿಂದ ಒಂದು 25-30 ಕಿಲೋಮೀಟ್ರ್, ಅಂದರೆ ಸಿಟಿ ಸೆಂಟ್ರಿಂದ ಒಂದು 25-30 ಕಿಲೋಮೀಟ್ರ್ ಆಚೆ ಇದೆ ಅಂತ ಹೇಳೋದು. ನಾನು ನಮ್ಮ ಸ್ಟೂಡೆಂಟ್ ಇಬ್ಬರು ಡಿಸ್ಕಸ್ ಮಾಡಿ ಅದನ್ನು ಕೊಡೋದಕ್ಕೆ ಒಪ್ಕೊಳ್ಳಿಲ್ಲ. ಯಾಕೆ ಅಂದರೆ ಎಲ್ರಿಗೂ 30 ಕಿಲೋಮೀಟ್ರ್ ಆಚೆ ಒಂದು ಸೈಡಿಗೆ ಹೋಗಿ ಓದೋದಕ್ಕೆ ಆಗೋದಿಲ್ಲ. ಆದಷ್ಟು ಸಿಟಿ ಸೆಂಟ್ರಿಂದ ಒಂದು 7-8 ಕಿಲೋಮೀಟ್ರ್ ಒಳಗಿತ್ತು ಅಂದರೆ, ಪರಿಧಿನಲ್ಲಿ, ವ್ಯಾಪ್ತಿನಲ್ಲಿತ್ತು ಅಂದರೆ ಜನಗಳಿಗೆ ಅದು ಆಕ್ಸೆಸ್ ಆಗುತ್ತೆ ಈಸಿಯಾಗಿ ಅನ್ನೋದು ಒಂದು ನಮ್ಮ ಬಯಕೆ. ಮತ್ತು ಇನ್ನೂ ಕೆಲವರು ನನಗೆ ಕೇಳಿದರು, ಏನಂತ ಅಂದರೆ ನಮಗೆ ಸದ್ಯಕ್ಕೆ ಜಾಗ ಯಾವುದೂ ಇದಿಲ್ಲ, ನಿಮಗೆ ಏನಾದರೂ ಒಂದಷ್ಟು ದುಡ್ಡು ಕೊಟ್ಬಿಡ್ತೀವಿ ಬೇಕಾದ್ರೆ ಅಂತ. ನಾವು ಕಡಾಖಂಡಿತವಾಗಿ ಹೇಳಿದ್ವಿ, ನಮಗೆ ಸದ್ಯಕ್ಕೆ ದುಡ್ಡಿನ ಅವಶ್ಯಕತೆ ಇಲ್ಲ. ನಾವು ಇದು ಯಾವುದನ್ನು ಕಮರ್ಷಿಯಲ್ ಆಗಿ ಮಾಡ್ತಿಲ್ಲ ಅಥವಾ ದುಡ್ಡಿನ ಒಂದು ದಾನ, ಒಂದು ಹಪಹಪಿಗೆ ಮಾಡ್ತಾ ಇಲ್ಲ ನಾವು ಇದನ್ನು. ಯಾಕೆಂದ್ರೆ ಜನಕ್ಕೆ ಅನುಕೂಲ ಆಗಲಿ ಅನ್ನೋದಕ್ಕಾಗಿ, ಫಿಲಾಂಥ್ರಪಿಕಲ್ ಆಗಿ ಅಂತ ನಾವೇನು ಹೇಳ್ತೀವಿ ಹಾಗೆ ಸಾಮಾಜಿಕ ಹಿತದೃಷ್ಟಿಯಿಂದ ಮಾಡ್ತಿರ್ತಕ್ಕಂಥದ್ದು. ಅದರಿಂದ ಸದ್ಯಕ್ಕೆ ನಾವು ಆ ಥರ ಯಾವುದೇ ಒಂದು ಹಣವನ್ನು ಯಾರಿಂದನೂ ನಿರೀಕ್ಷೆ ಮಾಡ್ತಾ ಇಲ್ಲ ಸದ್ಯಕ್ಕೆ. ಅಕಸ್ಮಾತ್ ಮುಂದಕ್ಕೆ ಮಾಡಬೇಕಾಗಿ ಬಂತು ನಾವು ಇನ್ನೊಂದು ವೀಡಿಯೋ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಕೇಳ್ತೀವಿ, ಅದರೊಳಗೇನಿದಿಲ್ಲ. ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಜಾಗದ ಅವಶ್ಯಕತೆ ತುಂಬ ಇದೆ. ಅದು ಆದಷ್ಟು ಬೇಗ ಬೇಕಾಗಿದೆ. ಆ ಥರ ಸಿಕ್ತು ಅಂದರೆ ನಮಗೆ ಅನುಕೂಲ ಆಗತ್ತೆ. ಇದ್ರ ಬಗ್ಗೆ ನೀವು ಆದಷ್ಟು ಯೋಚನೆ ಮಾಡಿ, ನಿಮ್ಮ ಎಲ್ಲ ಬಂಧು ಮಿತ್ರರಿಗಾಗಲಿ, ನಿಮ್ಮ ವಾಟ್ಸಪ್ ಬೇರೆ ಬೇರೆ ಗ್ರೂಪ್ಗಳಿಗಾಗಲಿ, ಕಮ್ಯುನಿಟಿ ಗ್ರೂಪ್ಗಳಿಗಾಗಲಿ, ನಿಮ್ಮ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಿಗಾಗಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶೇರ್ ಮಾಡಿ. ಯಾವ ಪುಣ್ಯಾತ್ಮರು ಇದಕ್ಕೆ ಕೈ ಜೋಡಿಸ್ತಾರೆ ನನಗೆ ಗೊತ್ತಿಲ್ಲ. ಅಂತಹ ಪುಣ್ಯಾತ್ಮನ ಭಗವಂತ ಎಲ್ಲ ಜನ್ಮದಲ್ಲೂ ಚೆನ್ನಾಗಿಟ್ಟಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ನಾವು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.